ಈ ವಿಡಿಯೋದಲ್ಲಿ ಬೇಕರಿ ಶೈಲಿಯ ಸಾಫ್ಟ್ ಆದ ಹನಿ ಕೇಕ್ ಅನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ಹೇಳಿ ನೋಡೋಣ. ಮಕ್ಕಳಿಗಂತೂ ಹನಿ ಕೇಕ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇನ್ಮೇಲಿಂದ ಬೇಕರಿಗೆ ಹೋಗೋದೇ ಬೇಡ, ನೀವು ಸಹ ಮನೆಯಲ್ಲೇ ಈ ತರ ಹನಿ ಕೇಕ್ ಅನ್ನು ಮಾಡಿಕೊಡಿ. ಮಾಡೋದು ಮಾತ್ರ ತುಂಬಾ ಸುಲಭ. ಹೇಗೆ ಮಾಡೋದಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಒಮ್ಮೆ ಸಬ್ಸ್ಕ್ರೈಬ್ ಆಗಿ ಬನ್ನಿ. ನಾನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ 1 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. 1 ಬೌಲ್ ಸಕ್ಕರೆಗೆ ನಾನು ಒಂದು ಅರ್ಧ ಬೌಲ್ನಷ್ಟು ಮೊಸರನ್ನು ತಗೊಂಡಿದ್ದೀನಿ. 1 ಬೌಲ್ ಸಕ್ಕರೆ ಹಾಗೆ ಒಂದು ಅರ್ಧ ಬೌಲ್ನಷ್ಟು ಮೊಸರನ್ನು ತಗೊಳ್ಳಿ. ಇವಾಗ ಇದಕ್ಕೇನೆ ಒಂದು ಅರ್ಧ ಬೌಲ್ನಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೀನಿ. ಅಡುಗೆಗೆ ಯಾವ್ದು ಬಳಸ್ತೀರೋ ಅದೇ ಎಣ್ಣೆನ ತಗೊಳ್ಳಿ. ಸಾಸಿವೆ ಎಣ್ಣೆನ ಬಿಟ್ಟು ಬೇರೆ ಯಾವ್ದು ಎಣ್ಣೆ ತೊಗೊಂಡ್ರೂ ನಡೆಯುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು, ಅಲ್ಲಿಯವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಸಕ್ಕರೆ, ಮೊಸರು ಹಾಗೆ ಎಣ್ಣೆ 3 ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ಸ್ವಲ್ಪ ಹೊತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಮೈದಾ ಬದಲಿಗೆ ನೀವು ಗೋಧಿ ಹಿಟ್ಟಿಂದ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನು ಸಹ ಹಾಕ್ಕೊಳ್ಬೋದು. 2 ಕಪ್ನಷ್ಟು ಮೈದಾನ ತಗೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ 2 ಕಪ್ನಷ್ಟು ಮೈದಾ, ಅರ್ಧ ಕಪ್ನಷ್ಟು ಮೊಸರು, ಅರ್ಧ ಕಪ್ನಷ್ಟು ಎಣ್ಣೆ ತಗೊಂಡಿದ್ದೀನಿ. ಇವಾಗ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಥರ ಗಂಟಿಲ್ಲದ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ತುಂಬ ಗಟ್ಟಿಯಾಗಿದೆ. ಎಲ್ಲ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊತ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಒಮ್ಮೆಲೆ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆಲೆ ಹಾಕಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಟ್ಟಾಗಿ ಗಂಟು ಇಲ್ಲದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮತ್ತೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದೂ ಗಂಟು ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ನಿಮಗೇನಾದರೂ ನಡುವೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಬ್ಯಾಟರ್, ಅವಾಗ ಮತ್ತೆ ಹಾಲನ್ನು ಹಾಕ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಲು ಉಳಿದಿತ್ತು, ಅದನ್ನು ಸಹ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬ್ಯಾಟರ್ ತುಂಬ ಗಟ್ಟಿಯಾಗಿಯೂ ಆಗಬಾರ್ದು, ಹಾಗೆ ತುಂಬ ತೆಳುವಾಗಿಯೂ ಬರಬಾರ್ದು, ಒಂದು ಕನ್ಸಿಸ್ಟೆನ್ಸಿಯಾಗಿ ಇರಬೇಕು. ಇವಾಗ ನೋಡ್ಬೋದು ಈ ಥರ ಚೆನ್ನಾಗಿ ನಾನು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೇ ಲಾಸ್ಟಲ್ಲಿ ಪೌಡ್ರ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪನ್ನು. ಹಾಗೆಯೇ ಒಂದು ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ, ಅಡುಗೆ ಸೋಡಾ ಬರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಸೋಡಾನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೇ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ವೆನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ಇದೆಲ್ಲವನ್ನು ಹಾಕ್ಕೊಂಡು ಇದನ್ನು ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಮಿಕ್ಸ್ ಮಾಡ್ತಾ ಇರಬಾರ್ದು, ಒಂದು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಅದು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು, ಈ ಕಡೆ ನಾನು ಒಂದು ಕುಕ್ಕರ್ಗೆ ಕೆಳಗಡೆ ಒಂದು ಸ್ವಲ್ಪ ಬಟರ್ ಪೇಪರ್ನ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೇ ರೆಡಿ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಕೇಕ್ ಬ್ಯಾಟರ್ನ ಹಾಕ್ಕೊಂಡು ಒಂದು ಸ್ವಲ್ಪ ಈ ಥರ ಬಡ್ಕೊಳ್ಳಿ, ಎಲ್ಲ ಕಡೆ ಅದು ಚೆನ್ನಾಗಿ ಹರಡುತ್ತೆ. ನಂತರ ಫ್ರೀ ಇಟ್ಟಿರೋ ಹಂಚ ಮೇಲೆ ಅದನ್ನು ಇಟ್ಟು ಮೇಲ್ಗಡೆ ಮುಚ್ಚಳ ಮುಚ್ಚಿ ಒಂದು ವಜ್ಜನ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕೇಕನ್ನು ಒಂದು 45 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ನಂತರ ಇದನ್ನು ಈ ಥರ ಟೂತ್ ಪಿಕ್ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಆ ಕಡ್ಡಿಗೆ ಅಂಟಿಲ್ಲ ಅಂದರೆ ಇದು ಚೆನ್ನಾಗಿ ರೆಡಿ ಆಗಿದೆ ಅಂಥೇಳಿ. ನಂತರ ಒಂದು ಚಾಕುವಿನ ಸಹಾಯದಿಂದ ಸೈಡಲ್ಲಿ ಬಿಡಿಸ್ತಾ ಇದ್ದೀನಿ. ಇದೇನು ಅಂಟಿರಲಿಲ್ಲ, ಯಾಕಂದರೆ ಒಂದು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಒರೆಸ್ಕೊಂಡಿದ್ದೆ ಸುತ್ತಲೂ. ಸೈಡಲ್ಲೇನು ಅಷ್ಟೊಂದು ಅಂಟಿರಲಿಲ್ಲ. ಇವಾಗ ಇದು ಬೇಕಾಗಿತ್ತು, ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ನೋಡ್ಬೋದು ಹಿಂದ್ಗಡೆನೂ ಸಹ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂಥೇಳಿ. ಚೆನ್ನಾಗಿ ಕಲರ್ ಬಂದಿತ್ತು. ಸ್ಪಾಂಜಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸ್ಪಾಂಜಿಯಾಗಿ ಕೇಕ್ ರೆಡಿಯಾಗಿತ್ತು. ಇವಾಗ ನಾವು ಹಾಕಿರುವಂಥ ಬಟರ್ ಪೇಪರ್ನ ತೆಕ್ಕೊಳ್ಳೋಣ. ನೀವು ಸಹ ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಕೇಕ್ ರೆಡಿಯಾಗಿದೆ ಅಂಥೇಳಿ. ಮೇಲ್ಗಡೆನೂ ಸಹ ಚೆನ್ನಾಗಿ ಬೇಯ್ದಿತ್ತು, ಎಲ್ಲಿಯೂ ಸಹ ಸ್ವಲ್ಪನೂ ಅಂಟ್ತಾ ಇರಲಿಲ್ಲ.
ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂಥೇಳಿ. ಈ ಥರ ಒತ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಪಾಂಜಿಯಾಗಿ ರೆಡಿಯಾಗಿದೆ ಕೇಕ್ ಅಂಥೇಳಿ. ಸೈಡಲ್ಲೂ ಸಹ ಚೆನ್ನಾಗಿ ಬೇಯ್ದಿತ್ತು. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಕಡೆ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿಗೆ 2 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಬೌಲ್ನಷ್ಟು ಅದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. 1 ಬೌಲ್ನಷ್ಟು ನೀರನ್ನು ಸೇರಿಸ್ಕೊಂಡು ಸಕ್ಕರೆ ಕರಗೋವರೆಗೂ ಇದನ್ನು ಚೆನ್ನಾಗಿ 2-3 ನಿಮಿಷ ಕುದಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ನಾನು ಹನಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಮಾಡ್ತಾ ಇರೋದು ಹನಿ ಕೇಕ್, ಹನಿ ಮಿಸ್ ಮಾಡೋ ಹಾಗೆ ಇಲ್ಲ. ಇದಕ್ಕೇ 1-2 ಚಮಚದಷ್ಟು ಹನಿಯನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ರೆಡಿಯಾಗಿರುವಂಥ ಕೇಕಿಗೆ ನಾನು ಈ ಥರ ಕಡ್ಡಿಯಿಂದ ಚುಚ್ಚುತ್ತಾ ಇದ್ದೀನಿ. ಈ ಥರ ಹೋಲನ್ನ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಕೆಳಗಡೆವರೆಗೂ ಹೋಲ್ಗಳಾಗಬೇಕು. ಚೆನ್ನಾಗಿ ಇದನ್ನು ಈ ಥರ ಚುಚ್ಕೊಂಡು ಎಲ್ಲ ಕಡೆ ಹೋಲ್ಗಳನ್ನು ಮಾಡಿಕೊಳ್ಳಿ. ನಂತರ ನಾವು ಮಾಡ್ಕೊಂಡಿರುವಂಥ ಸಿರಪನ್ನು ಈ ಥರ ಮೇಲ್ಗಡೆ ಹಾಕ್ಕೊಳ್ಳಿ. ಸಕ್ಕರೆ ಸಿರಪನ್ನು ಮಾಡ್ಕೊಂಡಿದ್ವಲ್ಲ ಅದನ್ನು ಚಮಚೆ ಸಹಾಯದಿಂದ ಎಲ್ಲ ಕಡೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಬೋದು. ಕೆಲವರಿಗೆ ತುಂಬ ಸಾಫ್ಟಾಗಿ ಇಷ್ಟ ಆಗುತ್ತೆ, ಕೆಲವರಿಗೆ ಸ್ವಲ್ಪ ಡ್ರೈ ಇದ್ರೇ ಇಷ್ಟ ಆಗುತ್ತೆ. ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಈ ಸಿರಪನ್ನು ಹಾಕ್ಕೊಳ್ಳಿ, ಸಕ್ಕರೆ ಸಿರಪನ್ನು. ನಾನಿಲ್ಲಿ ಒಂದು ಅರ್ಧ ಬಟ್ಲದಷ್ಟು ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದು ಹನಿ ಕೇಕ್ ಸ್ವಲ್ಪ ಸಾಫ್ಟ್ ಇದ್ರೇ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಇವಾಗ ಎಲ್ಲ ಕಡೆ ಇದನ್ನು ಹಾಕ್ಕೊಂಡು ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೇ 1-2 ಟೇಬಲ್ ಸ್ಪೂನಷ್ಟು ಜಾಮನ್ನು ಹಾಕ್ತಾಯಿದ್ದೀನಿ. ಮಿಕ್ಸ್ ಫ್ರೂಟ್ ಜಾಮ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಆದ ಅದನ್ನು ತೊಗೊಳ್ಬೋದು. ಹಾಗೆಯೇ ಅದಕ್ಕೇ ಒಂದು ಸ್ವಲ್ಪ ಸಿರಪನ್ನು ಇಟ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಈ ಥರ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು ಸ್ವಲ್ಪ ಹೀಟ್ ಮಾಡಿಕೊಂಡ್ರೆ ಸಾಕು, ಇದು ಚೆನ್ನಾಗಿ ಈ ಥರ ಕರಗುತ್ತೆ. ಈ ಥರ ಅದನ್ನು ಕರಗಿಸ್ಕೊಂಡು ಈ ಕಡೆ ನಾವು ರೆಡಿ ಮಾಡಿಟ್ಟಿರುವಂಥ ಕೇಕ್ ಮೇಲ್ಗಡೆ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿಯಾಗಿರುವಾಗಲೇ ಜಲ್ದಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಆರಿದ ತಕ್ಷಣ ಮತ್ತೆ ಇದು ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿಯಾಗಿರುವಾಗಲೇ ಇದನ್ನು ಚೆನ್ನಾಗಿ ಕೇಕ್ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೋಬೇಕಾಗ್ತದೆ. ನಾನಿಲ್ಲಿ ಎಲ್ಲನೂ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ನಂತರ ಇದು ಒಂದು ಸ್ವಲ್ಪ ಹಸಿಯಾಗಿರುವಾಗಲೇ ಮೇಲ್ಗಡೆ ಈ ಥರ ಸ್ವಲ್ಪ ಕೊಬ್ಬರಿನ ಉದುರಿಸ್ತಾ ಇದ್ದೀನಿ. ಕೊಬ್ಬರಿನ ಹೆರ್ಚ್ಬಿಟ್ಟು ಹಾಕ್ಲಕ್ಕೆ ಹೋಗಬೇಡಿ. ಅದರ ಹಿಂದಿನ ಲೇಯರನ್ನು ತೆಗೆದುಬಿಟ್ಟು ಅದನ್ನು ಕೊಯ್ದುಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಪುಡಿ ಆಗುತ್ತಲ್ಲ, ನಂತರ ಈ ಥರ ಮೇಲೆ ಹಾಕ್ಕೊಳ್ಳಿ. ಹೊರಗಡೆ ಸಿಗುತ್ತಲ್ಲ ಅದೇ ಥರ ಕಾಣಿಸ್ತಿದೆ ನೋಡ್ಬೋದು. ಇವಾಗ ರೆಡಿಯಾಗಿದೆ ಹನಿ ಕೇಕ್. ಬೇಕ್ರಿಯಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಕಾಣ್ತಿದೆ. ಇವಾಗ ಬೇಕ್ರಿ ಸ್ಟೈಲಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಇದರ ಅಂಚನ್ನು 4 ಸೈಡಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಅದನ್ನು 4 ಪೀಸ್ಗಳಾಗಿ ಕಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಬೇಕ್ರಿ ಶೈಲಿಯ ಹನಿ ಕೇಕ್ ತುಂಬ ಸಾಫ್ಟಾಗಿ ಇದೆ, ಹಾಗೆ ತುಂಬ ರುಚಿಯಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲೇ. ಹೇಗಾಗಿತ್ತಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮಕ್ಕಳಿಗೊಮ್ಮೆ ಮಾಡಿಕೊಡಿ, ಅವರು ಮತ್ತೆ ಇದನ್ನೇ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಹೊರಗಡೆ ತಿನ್ನಿಸೋ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹನಿ ಕೇಕನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂಥೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ತಡ ಮಾಡಬೇಡಿ, ಒಂದು ಲೈಕ್ ಕೊಡಿ. ಇದೇ ಥರದ ಇನ್ನಷ್ಟು ರೆಸಿಪಿಗೋಸ್ಕರ ರಮ್ಯಾ ಮನೆ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂವರೆಗೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.